ಸ್ವಾಮಿಯ ವಿಳಾಸ ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಬಂಗಾರು ತಿರುಪತಿ. ಇಷ್ಟು ಐತಿಹಾಸಿಕ ಸ್ಥಳ, ಸಕಲ ಕಲಾ ವಲ್ಲಭ, ಪ್ರಚಲಿತ ಪ್ರಚಂಡ ಕಲಿಯುಗ ದೇವನಿಗೆ ಕಿಟಕಿಯಿಂದ ನೇತ್ರ ದರ್ಶನ ಯಾಕೆ? ಇಲ್ಲಿನ ಪೌರಾಣಿಕ ಕಥೆಯ ಪ್ರಕಾರ ವೈಕುಂಠದಲ್ಲಿ ವಿಷ್ಣುವು ಲಕ್ಷ್ಮೀ ದೇವಿಯ ಜೊತೆಯಲ್ಲಿ ಏಕಾಂತದಲ್ಲಿ ಇದ್ದಾಗ ಭೃಗು ಮಹರ್ಷಿಗಳ ಮಾತು ಕೇಳಿಸಿರುವುದಿಲ್ಲ. ಇದರಿಂದ ಕೋಪಗೊಂಡ ಮಹರ್ಷಿಗಳು ವಿಷ್ಣುವಿನ ವಕ್ಷಸ್ಥಳದ ಮೇಲೆ ಕಾಲಿನಿಂದ ಒದ್ದಿರುತ್ತಾರೆ. ತನ್ಮಯವಾದ ವಿಷ್ಣುವು ಶಾಂತವಾಗಿಯೇ ಮಹರ್ಷಿಯ ಸೇವೆ ಮಾಡುವ ನಿಟ್ಟಿನಲ್ಲಿ ಭೃಗು ಮಹರ್ಷಿಗಳ ಪಾದದಿಂದ ಜ್ಞಾನ ನೇತ್ರವನ್ನು ಹೊರತೆಗೆಯುತ್ತಾರೆ. ಮಹರ್ಷಿಗಳು ಮಾಡಿದ ತಪ್ಪಿನಿಂದ ಪ್ರಾಯಶ್ಚಿತ್ತಕ್ಕಾಗಿ ಶೇಷಾಚಲಂ ಎಂಬ ಪ್ರದೇಶದಲ್ಲಿ ಅಗಾಧವಾದ ಘೋರ ತಪಸ್ಸಿನ ಮೂಲಕ ವಿಷ್ಣುವಿನನ್ನು ಪ್ರಾರ್ಥಿಸುತ್ತಾರೆ. ಅವರ ಪ್ರಾಯಶ್ಚಿತ್ತಕ್ಕೆ ಫಲವಾಗಿ ಇದೇ ಸ್ಥಳದಲ್ಲಿ ವಿಷ್ಣುವು ಪ್ರತ್ಯಕ್ಷವಾಗಿ 6 ಕಿಂಡಿಗಳ ಮೂಲಕ ನೇತ್ರ ದರ್ಶನ ಮಾಡುವ ರೀತಿ ಬೋಧಿಸುತ್ತಾರೆ. ಈ 6 ಕಿಂಡಿಗಳು ಮನುಷ್ಯನ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಗುಣಗಳನ್ನು ಪ್ರತಿನಿಧಿಸುತ್ತವೆ. ಈ ಗುಣಗಳನ್ನು ದೂರವಿಟ್ಟು ಆ ಭಗವಂತನನ್ನು ಕೋರಿದರೆ ನಿಮ್ಮೆಲ್ಲಾ ಕಷ್ಟಗಳು ದೂರ ಸರಿದು ಸುಖ ಜೀವನ ಸ್ವಂತವಾಗುತ್ತದೆ ಎಂದು ಆಧ್ಯಾತ್ಮಿಕರ ನಂಬಿಕೆ. ಅಂದು ಭೃಗು ಮಹರ್ಷಿಗಳು ತಪಸ್ಸು ಮಾಡಿದ ಶೇಷಾಚಲಂ ಎಂಬ ಪ್ರದೇಶವೇ ಈಗ ಬಂಗಾರು ತಿರುಪತಿಯಾಗಿ ಪ್ರಖ್ಯಾತವಾಗಿದೆ. ಗುಹೆಯಲ್ಲಿನ ಹನುಮಂತನ ದರ್ಶನ, ಆವರಣದಲ್ಲಿನ ಪುಷ್ಕರಣಿಯ ಸೋಬಾನ, ಮೆಟ್ಟಿಲುಗಳ ಮಧ್ಯೆ ಲಂಬೋದರನ ಆರಾಧನಾ, ಸನ್ನಿಧಿಯ ಮೇಲ್ಭಾಗದಲ್ಲಿ ಗರುಡನ ಆಹ್ವಾನ, ಸ್ವಾಮಿಗೆ ಅಭಿಮುಖವಾಗಿ ಮತ್ತೊಂದು ಗುಡ್ಡದ ಮೇಲೆ ಪದ್ಮಾವತಿ ಅಮ್ಮನ ದರ್ಶನ ಈ ಕ್ಷೇತ್ರಕ್ಕೆ ಮತ್ತಷ್ಟು ಆಕರ್ಷಣವಾಗಿ ನಿಂತಿದೆ. ಬಡವರ ತಿರುಪತಿ ಎಂದೇ ಆರಾಧಿಸುವ ಈ ದೇಗುಲಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಿ. ಕಷ್ಟಗಳನ್ನು ದಾಟಿ ಒಂದೊಳ್ಳೆ ಸ್ಥಾನಕ್ಕೆ ವೃದ್ಧಿ ಆಗುವಿರಾ. ನೀವು ಕೂಡ ಕಲಿಯುಗ ಪ್ರತ್ಯಕ್ಷ ದೈವ ವೆಂಕಟೇಶ್ವರ ಸ್ವಾಮಿಯ ಭಕ್ತರಾಗಿದ್ದರೆ ಭಕ್ತಿಯಿಂದ ಓಂ ನಮೋ ವೆಂಕಟೇಶಾಯ ಅಂತ ಕಮೆಂಟ್ ಮಾಡಿ ನಿಮ್ಮ ಕುಟುಂಬಸ್ಥರಿಗೆ, ನಿಮ್ಮ